ಈ ಮನೆ ಪ್ಲ್ಯಾನಿಂಗ್ ಎಲ್ಲ ಶುರುವಾಗಿದ್ದೆ ತೊಟ್ಟಿ ಮನೆ ಅನ್ನೋ ಕಾನ್ಸೆಪ್ಟಿಂದ. ನಾನು ಹುಟ್ಟಿ ಬೆಳೆದಿದ್ದು ಚಿಕ್ಕಮಂಗ್ಳೂರಲ್ಲಿ. ಅಲ್ಲೆಲ್ಲ ಹೆಚ್ಚಾಗಿ ತೊಟ್ಟಿ ಮನೆಗಳನ್ನು ನೋಡ್ಬೋದು ನಾವು. ನನ್ನ ಫ್ರೆಂಡ್ಸ್ ಮನೆ, ಅಕ್ಕಪಕ್ಕದ ಮನೆ ಎಲ್ಲ ಅದೇ ಶೈಲಿಯಲ್ಲಿತ್ತು. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಮನೆ ಮಾಡಿದರೆ ತೊಟ್ಟಿ ಮನೆಯೇ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ. ಮಧ್ಯದಿಂದ ಮಳೆ ಬರೋದು, ನೀರು ನಿಂತಲ್ಲಿ ಕಾಗದದ ದೋಣಿನ ಬಿಡೋದು. ಸೊ ನನ್ನ ಚೈಲ್ಡ್ಹುಡ್ನ ಅತ್ಯಂತ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಒಂದು ಸ್ಪೇಸಲ್ಲಿದೆ. ಸೊ ಇದನ್ನು ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿದಾಗ ಅವ್ರಿಗೂ ಒಂದು ಟ್ರೆಡಿಷ್ನಲ್ ಆಗಿ ಒಂದು ಮನೆ ಕಟ್ಟಬೇಕು, ಹಂಚಿನ ಮನೆ ಕಟ್ಟಬೇಕು ಅಂತ ಅವರಿಗೊಂದು ಆಸೆ ಇತ್ತು. ಸೊ ಇಬ್ಬರು ಟೇಸ್ಟ್ ಆಲ್ಮೋಸ್ಟ್ ಮ್ಯಾಚ್ ಆಗಿದ್ದರಿಂದ ನಾವು ಈ ಥರ ಒಂದು ಡಿಫ್ರೆಂಟ್ ಆಗಿ ಒಂದು ಮನೆ ಕಟ್ಟೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಬರೀ ಪ್ಲ್ಯಾನಿಂಗ್ ಮತ್ತು ಡಿಸೈನ್ಗೇನೆ ಹತ್ತತ್ರ ನಾವು 3 ರಿಂದ 4 ತಿಂಗಳು ತಗೊಂಡಿದ್ವಿ. ಅಚ್ಯುತಂ ಕೇಶವಂ ಸತ್ಯವಾಮಾಧವಂ ಮಾಧವಂ ಶ್ರೀಧರಂ ರಾಧಿಕಾ ರಾಧಿಕಂ ಇಂದಿರಾ ಮಂದಿರಂ ಚೇತಸಾ ಸುಂದರಂ ದೇವಕೀ ನಂದನಂ ನಂದಜಂ ಸಂದದಿ. ನಾವು ಪ್ರೀತಿ ಮಾಡಿದಾಗಿಂದ ಪ್ರೀತಿ ಮಾಡುವಾಗಲೇ ಒಂದು ಕನಸನ್ನು ಕಟ್ಬಿಟ್ವಿ. ಆ ಕನಸನ್ನು ನನಸು ಮಾಡೋಕ್ಕೆ ಈ ಮನೆನ ಕಟ್ಟಿದ್ವಿ. ಸೊ 8 ವರ್ಷದ ನಮ್ಮ ಪ್ರೀತಿಯ ಬಲ ಅಂತ ಈ ಮನೆಗೆ ಹೇಳ್ಬೋದು. ಈ ಮನೆಗೆ ಸರಿ ತಕ್ಕಂಗೆ ನಾವು ಸರ್ವಸ್ವ ಅಂತ ಹೆಸರಿಟ್ಟಿದ್ದೀವಿ. ಸರ್ವಸ್ವ ಅಂದರೆ ನಮ್ಮಿಬ್ಬರ ಪ್ರಕಾರ ಒಂದು ಅರ್ಥ ಸರ್ವ ಅಂದರೆ ಎಲ್ಲ ಅಂಶಗಳು ಅಂದರೆ ಪಂಚಭೂತಗಳು ಏನೇನಿದೆ, ಮಣ್ಣು, ನೀರು, ಗಾಳಿ, ಬೆಳಕು, ಭೂಮಿ, ಆಕಾಶ, ಈ ಎಲ್ಲ ಅಂಶಗಳು ಇದರಲ್ಲಿ ಮನೆಯಲ್ಲಿ ಇರಬೇಕು. ಮತ್ತು ಎಲ್ಲ ಶಕ್ತಿಯೂ ಈ ಮನೆಯಲ್ಲಿ ಉಳಿಬೇಕು ಅಂತ ಹೇಳಿ ನಮ್ಮದೊಂದು ಆಸೆ. ಹಾಗಾಗಿ ಸರ್ವಸ್ವ ಅಂತ ಹೇಳಿ ಶಿವನ ಮತ್ತು ಶಕ್ತಿಯ ರೂಪ ಸರ್ವಸ್ವ. ಸೊ ಶಿವಶಕ್ತಿ ಇದ್ದಲ್ಲಿ ಸರ್ವೇ ಸಮಾನವಾಗಿ ಎಲ್ಲನೂ ಇರುತ್ತೆ. ದೇವರ ಆಶೀರ್ವಾದದಿಂದ ಈ ಸರ್ವಸ್ವ ಅನ್ನೋ ಮನೆನ ಈ ತೊಟ್ಟಿ ಮನೆ ರೂಪದಲ್ಲಿ ಮತ್ತು ಟ್ರೆಡಿಷ್ನಲ್ ಸ್ಟೈಲಲ್ಲಿ ನಾವೇನು ಎಷ್ಟು ಸಾಧ್ಯ ಆಗೋಷ್ಟೋ ಅಷ್ಟು ನಾವು ಮಾಡುವ ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿ ಈ ಮಟ್ಟಕ್ಕೆ ನಾವು ಈ ಮನೆನ ಕಟ್ಟಿದ್ದೇವೆ. ಶೋಭಿತ ಸೀತೆಯಾ ಶೋಭಿತೋ ದಂಡಕಾರಣ್ಯಭೂ ಪುಣ್ಯತಾ ಕಾರಣ ಲಕ್ಷ್ಮಣೇನಾನ್ವಿತೋ ವಾನರೈ ಸೇವಿತೋ ಅಗಸ್ತ್ಯ ಸಂಪೂಜಿತೋ ರಾಘವ ಪಾರ್ಥಿವ. विद्युदुद्योतवत् प्रस्फुरत् वाससं प्रावृढं बोधवत् प्रोलसत् विग्रहं वन्यया मालया शोभितोरस्थलं लोहित
ನಮ್ಮ ಪುಟ್ಟಗೂಡು ನಮ್ಮ ಸರ್ವಸ್ವ.